ಸ್ಪೀಕರ್ ಅವ್ರನ್ನ ಕಿತ್ತೋಗಿದ್ರು ಬಿಜೆಪಿ ಮುಂದ ವರ್ತನೆ ಮಾಡಿ ಅಂತ ಆರೋಪ ಮಾಡ್ತಾರೆ. ಯಾರು? ಅಶೋಕ್ ಅವ್ರು ಮಾಡಿದ್ದಾರೆ. ಭೋಜೇಗೌಡ್ರದ್ದು ಏನೇನಾಗಿತ್ತು? ಏನಿದ್ರು ಭೋಜೇಗೌಡರು? ಯಾವ ಥರದ್ದು? ನನ್ನ ಮುಂದ್ಗಡೆ ಕಿತ್ಕೊಂಡು ರಾಜೀನಾಮೆ ಕೊಡಪ್ಪಾನೆ ಅಂತ ಹೇಳಿದ್ರು. ನೋಡಿ, ಈ ರೀತಿ ಯಾವಾಗೂ ಆಗಿರ್ಲಿಲ್ಲ ಅಂತ ಯಾರು? ಹೊರಟವರೇ ಹೇಳಿದೆ. ನಾನು ಹೊರಟರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸ್ವತಃ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗೌರವಯುತವಾಗಿ ಅದನ್ನು ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಆಂತರಿಕ ವಿಚಾರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ. ಬರ ಅಧ್ಯಯನ ಪರಿಸ್ಥಿತಿಯನ್ನು ಮಾಡೋಕೆ ಬರ್ತಿದ್ದಾರೆ. ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಮಾಡಬೇಕಾಗುತ್ತೆ, ಅವ್ರ ಕರ್ತವ್ಯ ಅದು. ವಿರೋಧ ಪಕ್ಷವಾಗಿ ಹೋಗ್ಬೇಕಾಗುತ್ತೆ, ತಿರುಗಬೇಕಾಗುತ್ತೆ, ನೋಡಬೇಕಾಗುತ್ತೆ. ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗಮನ ಸೆಳೆಯಬೇಕಾಗುತ್ತೆ. ಅವ್ರ ಜವಾಬ್ದಾರಿ. ಮತ್ತೇನು ಹಾಸ್ಕೊಂಡು ಮನ್ಕೊಳಕ್ಕಿರ್ತಾರೆ ವಿರೋಧ ಪಕ್ಷ. ಈಗ 136 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನೋಂತಾರೆ. ನಾಯಕತ್ವ ಬದಲಾವಣೆ ಆಯ್ತು, ಈಗ ಸಚಿವ ಸಂಪುಟ ವಿಸ್ತರಣೆ, ಖಾತೆ ವಿಸ್ತರಣೆ ಇದರಲ್ಲಿ ಹೊಂತಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ. ಇದರಲ್ಲೇನೆ ಕಾಳ ಕಳಿತಿದ್ದಾರೆ ಅನ್ನೋದು ಯಾರು ಹೇಳ್ತಾರೆ? ಚರ್ಚೆ ಆಗ್ತಿದೆ ಸರ್. ಬಿಜೆಪಿಯವರು ಆರಂಭ ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ ರೀ. ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡಬೇಕು. ಇಲ್ಲಂದ್ರೆ ಅವರು ಕೋಮಕ್ಕೆ ಹೋಗ್ತಾರೆ. ಚರ್ಚೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇಡಬೇಕಾದ್ರೆ ಮತ್ತು ಅವರು ಇದನ್ನು ಮಾಡದೆ ಹೋದರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೊಡೋಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದರೂ ಬರ್ಬೋದು. ಮತ್ತೆ ಅಟ್ಲೀಸ್ಟು 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದರೂ ಕಾಯ್ಕೋಬೇಕಲ್ಲ ಅವರು. ಅದಕ್ಕೂ ಸ್ವಲ್ಪ ಅವ್ರು ಓಡಾಡಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನು ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದಮೇಲೆ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ರು. ಖಾತೆ ಅದನ್ನು ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೇನು ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗಬೇಕು. 2 ದಿವಸ ಸಂಚಾರ ಮಾಡಬೇಕು. ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನು ನಾಳೆ ನಡೀತಕ್ಕಂಥ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನು ವರದಿಯನ್ನು ಕೊಡಬೇಕು. ಅದನ್ನು ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನು ತಗೋಬೇಕು ಅದನ್ನು ತುರ್ತು ಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂಥದ್ದು ಮಾಡ್ತು. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನು ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತೇಳಿ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದರೂ ಸಹಿತ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ.